ಬೆಂಗಳೂರನ ಊಟಿ ಆಗೈತಿ, ಬೆಂಗಳೂರನ ಮುನ್ನಾರ್ ಆಗೈತಿ. ಅಲ್ಲಿ ಹೋಯ್ತಾರ ತಡ್ಪಡಿತ್ತು ನಾವೇ. ಇಲ್ಲಿದ್ದಾರಲ್ಲ ಇವ್ರದೇ ಪ್ಲಾನು, ಇವ್ರದೇ ದುಡ್ಡು. ನೋಡಿ ಫ್ರೆಂಡ್ಸ್, ನೋಡಿ ಬೇರೆ ಸಾಕಾಯ್ತು. ಆಕ್ಚುಲಿ 2 hours ನಿಂತ್ಕೊಂಡಿದ್ದೇನೆ, ನೀರು ತಂದಿಲ್ಲ ಬೇರೆ, ವಾಟರ್ ಬಾಟಲ್. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಆ್ಯಕ್ಚುಲಿ ನಾವು ಮುನ್ನಾರ್ಗೆ ಹೋಗೋದಂತ ಪ್ಲ್ಯಾನ್ ಹಾಕ್ತೀವಿ, ಆದರೆ ನಮ್ಮ ಬೆಂಗಳೂರಲ್ಲಿ ಮುನ್ನಾರ್ ವೆದರ್ ಇದೆ ಅನ್ನೋದನ್ನ ಮರ್ತು ಐಲ್ ಪೈಲ್ ಥರ ಮುನ್ನಾರ್ಗೆ ಹೋಗ್ತಾ ಇದೀವಿ ನೋಡಿ. ಇವ್ನ ಸ್ಟೈಲ್ ನೋಡ್ಲಾ ಮಲ್ಕೊಳ್ಳೋದು. ಇವ್ನ್ಗೆ ಹಿಂದೆ ಬಂದು ಮಲ್ಕೋ ಅಂತಂದ್ರ ಅಂತ ಇವ್ಗೆ ಸಪ್ರೇಟ್ ಸೀಟ್ ಬೇಕಂತ ಹಿಂಗೆ ಮಲ್ಕೊಳಾನ. ಸೊ ಅವ್ರೆ ಮುನ್ನಾರ್ ಕರ್ಕೊಂಡು ಹೊಂಟೇರಿ. ಹುಷಾರ, ಅವ ನೋಡ್ಕೊಂತಾನ ಬಂದನ್ಬಿಡ. ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಇಲ್ಲಿ ತನ್ನ ಮಗನ ಸುಪುತ್ರನ ಹೆಸರು ಬರಿತಾ ಕೂತವ್ರೆ. ನೋಡಿ ಅಯ್ಯೋ. ಬಟ್ ನಮ್ಮ ಬೆಂಗಳೂರು ವೆದರೆ ಕಂಪೇರ್ ಮಾಡಿದ್ರೆ ಮುನ್ನಾರಿಗೆ ಸೂಪರಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ಮುಂದೆ ಆಡು. ಸಾಕು ಸಾಕು ಮಗ್ನೆ. ಇವಾಗ ಹೆಂಗಂದ್ರೆ ಒಂದು ಸಾರಿ ಹಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದೇ ಸೇಮ್ ಲೈನ್ ಒಂದು 20 ಸಲ ಹಾಡಂದ್ರು ಹಾಡ್ಬಿಡ್ತಾನೆ ಅಷ್ಟೇ. ಸೊ ನಾವು ಮುನ್ನಾರ್ ರೀಚ್ ಆದ ತಕ್ಷಣ ನೈಟು ನಾವು ರೂಮ್ಗೆ ಚೆಕ್-ಇನ್ ಆದ್ವಿ. ಸೊ ಮಾರನೇ ದಿನ ನಾವು ಎರ್ವಕುಲಂ ನ್ಯಾಷನಲ್ ಪಾರ್ಕ್ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು, ಅಲ್ಲೇ ನಾವು ಟಿಕೆಟ್ ತೊಗೊಂಡು ನ್ಯಾಷನಲ್ ಪಾರ್ಕ್ ಹೋದ್ವಿ. ಅಲ್ಲಂತೂ ನಮಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಅದಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ತಿನ್ನೋದ ಅಂತ ಅಗಸ್ತ್ಯಂಗೂ ಕೇಕ್ ತೊಗೊಂಡು ತಿನ್ನಿಸ್ತಾ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ನಾವು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದ್ವಿ. ಅವ್ರಿಗೆಲ್ಲ ಎಲ್ಲಿ ಸಿಕ್ತೋ ಏನೋ ಗೊತ್ತಿಲ್ಲ ವೆದರ್ಗಳು. ಇಲ್ಲಿ ನೋಡಿ, ಸೂರ್ಯ ಇನ್ನೂ 7 ಗಂಟೆಯಿಂದ ಹುಡುಕ್ತಾ ಇದ್ದೀವಿ, ಎಲ್ಲಿ ಸಿಗುತ್ತೆ ಅಂತ. ಸೂರ್ಯ ಬಂದ್ಬಿಟ್ಟವ್ರು ಆಲ್ರೆಡಿ. ಇವಾಗ ಇನ್ನೂ 8:30 ಆಲ್ರೆಡಿ ಸೂರ್ಯ ಬಂದವನು. ಯಾರು ರೀಲ್ಸ್ ನೋಡ್ಕೊಂಡು ವೆದರ್ ನೋಡ್ಕೊಂಡು ಬರ್ಬಿಡಿ, ಎಲ್ಲ ಉಲ್ಟಾ ಇದೆ. ಬೆಂಗಳೂರೇ ಚೆನ್ನಾಗಿದೆ. ಇಲ್ಲಿ ನೋಡ್ರಿ 8:30 ಆಗ್ಯದ ಟೈಮ್, ಇವಾಗ ಜಸ್ಟ್ 8:30. ಬಟ್ ಈ ರೇಂಜಿಗೆ ಬಿಸಿಲದ. ಸೊ ಸ್ಯಾಡ್. ರೈನಿ ಸೀಸನ್ದಾಗ ಬರ್ಬೇಕು ಮೇ ಬಿ. ವಿಂಟರ್ ಸೀಸನ್ ಈಸ್ ನಾಟ್ ಫಿಟ್ ಟು ವಿಸಿಟ್ ಮುನ್ನಾರ್ ಅಕಾರ್ಡಿಂಗ್ ಟು ಅಸ್, ಅವರ್ ಓನ್ ಒಪಿನಿಯನ್. ಪರ್ಸ್ನಲ್ ಸಜೆಷನು. ಮೇಯ್ನು ರೀಲ್ಸ್ ನೋಡ್ಕೊ ಬರ್ಬೇಡಿ. ಅದು ಯಾವಾಗೊಂದು ಎಲ್ಲಿ ಸಿಕ್ಕಿರ್ತದೋ ಗೊತ್ತಿಲ್ಲ, ಎಲ್ಲೋ ಟಾಪಲ್ಲಿ ನಿಂತ್ಕೊಂಡು ಹಾಕಿರ್ತಾರೆ. ಇನ್ನೊಂದು ಎರಡನೇದು ವೆದರ್ ನೋಡ್ಕೊಂಡು ಬರಬೇಡಿ. ಆ್ಯಸ್ ಆಫ್ ಟುಡೇ ಬೆಂಗಳೂರು ವೆದರ್ ಚಿಂದಿ ಆಗೈತಿ. ಹೌದು, ಅಲ್ಲೇ ನಾವು ಎಷ್ಟು ಚಂದ ಥಂಡಿ ಫೀಲ್ ಮಾಡ್ಲಿಕ್ಕೆ.
ಗೊತ್ತು ಬರಲು ಏನದ ಎರ್ವಾಕುಲಮ್ಮ ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ ಒಳಗಡೆ ಹೊಂಟೇವಿ. ಒಳಗಡೆ ಎಲ್ಲ ನನ್ನ ಹೆಂಡತಿ ತರ ಪ್ರಾಣಿಗಳಿದೆ. ಈ ತರ ಒಂದು ಮಂಕಿ ಇದೆ, ಇವ್ರ ತರ ರೆಡ್ ಗೊರಿಲ್ಲಾ ಇದೆ. ನಾವೆಲ್ಲ ಹ್ಯಾಂಡ್ಸಮ್ ಅದನ್ನ ಮೇಯಿಸೋ. ನಮ್ಗಂತೂ ಅಲ್ಲಿ ಕಾದಿ 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 ಸಾಕಾಗೋಯ್ತು ಗುರು. ಯಪ್ಪ ಏನಂದ್ಯಪ್ಪ ಸಾಕಾಯ್ತು ಆಕ್ಚುಲಿ. 2 hours ನಿಂತ್ಕೊಂಡಿದ್ದೀರ. ನೀರು ತಂದಿಲ್ಲ ಬೇರೆ ವಾಟರ್ ಬಾಟಲ್. ಬಟ್ ನೋಡ್ಬೇಕು ಹೆಂಗಂದ್ರೆ ಕೆಲವೊಂದು ಡೆಸ್ಟಿನಿನೇ ಹಾಗೆ. ಎಷ್ಟೇ ಕೋಪ ಬರ್ಸಿದ್ರು, ಹೋಗೋ ದಾರಿ ನಮಗೆ ತುಂಬ ಸ್ಟ್ರೆಸ್ ಅನಿಸಿದ್ರು, ಒಂದು ಸತಿ ನಾವು ಆ ಪ್ಲೇಸ್ಗೆ ರೀಚ್ ಆದಮೇಲೆ ನಿಮಗೆ ಅಷ್ಟು ನೋವು, ಕೋಪ, ತ್ರಾಸು, ವೆಯ್ಟ್ ಮಾಡಿದ ಅಂಥ ಸಮಯ ವೇಸ್ಟ್ ಅಂತ ಅನಿಸಲ್ಲ. ಆ ಥರ ಫೀಲು ನಮಗೆ ಈ ನ್ಯಾಷನಲ್ ಪಾರ್ಕ್ ಒಳಗಡೆ ಇನ್ಸೈಡ್ ಆದಮೇಲೆ ಫೀಲ್ ಆಯಿತು. ಎಷ್ಟು ಅದ್ಭುತವಾಗಿತ್ತು ಅಂದರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು ಮಾತ್ರ. ಆ ಲೊಕೇಶನ್ನು, ಆ ನೀರು, ಆ ಜರಿ ಅಂತ ಹರಿತಿರುವಂಥ ಒಂದು ಫಾಲ್ಸು, ಅದ್ರ ಮಧ್ಯೆ ಕಾಫಿ ಎಸ್ಟೇಟು, ಒಬ್ಬೊಬ್ಬ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ಇವನು ಬಾಯಿಗೆ ಬರ್ಸ್ತಾನಲ್ಲ ಇವನು. ಅಗ್ಗು ಅಲ್ಲೆಲ್ಲ ಹೋಗಿ ಬರ್ತೀನಿ, ದಬಾಕಾಯಿ ಬಿಡ್ತೀಯ ನೀನು. ಒಬ್ಬನೇ ಮಗ ಬೇರೆ ನೀನು ನನಗೆ. ಸುಳ್ಳು ಹೇಳಿದ್ರೆ ಎಷ್ಟು ಕೋಲ್ಡ್ ಅದು ನೋಡ. ಪಾಸ್ ಗೊತ್ತು. ಆಗಲೇ ಇವ್ರದ್ದು ವಿಡಿಯೋನ ಮಾಡಿಲ್ಲ, ಅದಕ್ಕೆ ಹೇಳ್ತಾರೆ. ಹೆಂಗದ ಕೋಲ್ಡ? ಒಳ್ಳೆ ಐಸ್ ವಾಟರ್ ಇದ್ದಂಗದ. ಐಸ್ ವಾಟರ್. ಇನ್ನು ಏನೇನು ವರ್ಣನೆ ಮಾಡಕ್ಕಾಗುತ್ತೆ ಎಲ್ಲ ವರ್ಣನೆ ಮಾಡ್ಬೋದು. ಅಲ್ಲ ಲೈಕ್ ಈ ತರ ಒಂದು ಬಿಸಿಲೊಳಗ ಹಿಂಗ ಐತಿ ಇದ್ರದ್ದು. ಇನ್ನು ಮಳೆಗಾಲದಾಗ ಬಂದ್ರೆ ಹುಚ್ಚ ಆಗ್ಬಿಡ್ತವೆ ಅನಿಸ್ತದ. ಅಲ್ಲಲ್ಲೇ ಎಲ್ಲ ಚಿಕ್ಕ ಫಾಲ್ಸ್ಗಳು ತುಂಬಾ ಅವು. ಇಲ್ಲೊಂದು ಚಿಕ್ಕ ಮರಿನ ಹಿಡಿಬೇಕು, ಇಲ್ಲೊಂದು ದೊಡ್ಡ ಮರಿನ ಹಿಡಿಬೇಕು. ಸಾಗೋ ದಾರಿಲಿ ನಾವು ಹೋಗೋ ಪಯಣದಲ್ಲಿ ಅಂತಿಮ ಘಟ್ಟ ಅಂತ ಬರುತ್ತೆ, ದಿ ಜರ್ನಿ ಎಂಡ್ ಅಂತ. ಸೊ ಆ ದಿನ ನಮ್ಮ ಮುನ್ನಾರ್ದು ಇವತ್ತು. ಸೊ ನಾವು 2 ದಿನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ. ಆದರೂ ನಮ್ಮ ಗೂಡಿಗೆ ನಾವು ಹೋಗಲೇಬೇಕಲ್ವ. ಸೊ ನಾವು ಹೋಗ್ಬೇಕಾದ್ರೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾದ ಒಂದು ಸನ್ಸೆಟ್ ವ್ಯೂ ಸಿಕ್ತು ಅಂದರೆ ಅದನ್ನು ನಾವು 2 ಮಾತಲ್ಲಿ ಹೇಳೋಕ್ಕಾಗಲ್ಲ. ಆ ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಅದ್ಭುತವಾಗಿತ್ತು ಆ ಸೀನರಿಗಳು, ಆ ವ್ಯೂಗಳು, ಆ ನೇಚರ್ ಜೊತೆ ಕಳೆದಂಥ ಟೈಮು, ಆ ಸಮಯ ಅಂತ. ಸೊ ನಮಗೂ ಹಂಗೇನೆ ಬರಬೇಕಾದ್ರೂ ಕೂಡ ನಮಗೆ ಆ ಘಾಟಲ್ಲಿ ಕೂಡ ಒಳ್ಳೆ ಅದ್ಭುತವಾದ ವ್ಯೂ ಸಿಕ್ತು. ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.